ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತು ಈ ಪ್ರೋಗ್ರಾಮ್ಗೆ ಬಂದಿರುವಂಥ ಎಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನಿಲ್ಲಬೇಕು ಅಂತ ಬಂದಿದ್ದೀರೋ, ನಾವು ಬಹುಶಃ ಕಳೆದ 10 ತಿಂಗಳಲ್ಲಿ ಕಲಾಮಂದಿರ್ ಇಷ್ಟು ತುಂಬಿದ್ದು ಮೊದಲನೇ ಬಾರಿ ಅನ್ನಿಸ್ತದೆ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್. ನಾವು ಸುಮಾರು ಬೇರೆ ಬೇರೆ ಪ್ರೋಗ್ರಾಮ್ ನೋಡಿದ್ದೀವಿ ಆಫ್ಟರ್ ಲಾಕ್ಡೌನ್, ಬಟ್ ಇಷ್ಟು ತುಂಬಿದ್ದು ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಇದು ಐ ಥಿಂಕ್ ಈ ಸಂಸ್ಥೆಯವರ ಪ್ರಾಮಾಣಿಕ ಕೆಲಸದ ಬಗ್ಗೆ ರಿಫ್ಲೆಕ್ಷನ್ ಅಂತಲೇ ನಾವು ಅಂದ್ಕೊಳ್ತಾ ಇದ್ವಿ. ಇಲ್ಲಾಂದರೆ ಅವರು ಇಷ್ಟು ವರ್ಷದಿಂದ ಮಾಡ್ತಾ ಇರೋದು ಇಷ್ಟು ಮಟ್ಟಕ್ಕೆ ರೆಸ್ಪಾನ್ಸ್ ಇದೆ ಅಂದರೆ ಇಟ್ ಶೋಸ್ ದೇರ್ ಟ್ರೂ ಡೆಡಿಕೇಶನ್. ಅವರು ಸುಮಾರು ಜನ ಹೆಸರುಗಳು ಅವರು ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆನೂ ಹೇಳಿದ್ದಾರೆ. ದೇ ಆರ್ ಡೂಯಿಂಗ್ ಅ ಟ್ರೆಮೆಂಡಸ್ ಜಾಬ್. ಐ ಶುಡ್ ಕಂಗ್ರ್ಯಾಚುಲೇಟ್ ದೆಮ್ ಬಿಕಾಸ್ ಇದೊಂದು ವಾಯ್ಡ್ ಇದೆ. ಸುಮಾರು ದೇರ್ ಇಸ್ ಅ ಲಾಟ್ ಆಫ್ ಏನು ಡಿಮ್ಯಾಂಡ್ ಇದೆ ಈ ಥರ ಲೆಕ್ಚರ್ಸ್ಗಿರಲಿ ಕೋರ್ಸಸ್ಗಿರಲಿ, ಬಟ್ ಎಲ್ಲ ಡೆಲ್ಲಿ ಹೈದ್ರಾಬಾದ್ ಅಲ್ಲಿನೇ ಸಾಕಷ್ಟು ಇರುತ್ತೆ. ಕರ್ನಾಟಕದಲ್ಲಿ ಸಾಧ್ಯವಾದಷ್ಟು ಈ ಮಟ್ಟಕ್ಕೆ ಇಲ್ಲ. ಸೊ ನಮಗೆ ಕೊಟ್ಟಿದ್ದ ವಿಷಯ ಇಟ್ ಈಸ್ UPSC ತಯಾರಿ ಅಂದು ಇಂದು ಅಂತ. ನಾವು ಬರೋದು 11 ವರ್ಷ ಆಗಿದೆ. ಸೊ ಆ ಟೈಮ್ಗೆ ಸುಮಾರು ಚೇಂಜಸ್ ಆಗಿದೆ, ಪ್ಯಾಟರ್ನ್ ಚೇಂಜ್ ಆಗಿದೆ, ಸಿಲೆಬಸ್ ಚೇಂಜ್ ಆಗಿದೆ, ದ ಹೋಲ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಕೂಡ ಚೇಂಜ್ ಆಗಿದೆ. ನಮಗೆ 2 ಪೇಪರ್ಸ್ ಇತ್ತು. ಐ ಹ್ಯಾಡ್ ರಿಟನ್ ವಿತ್ ಸೋಷಿಯಾಲಜಿ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಒಂದು ಜನರಲ್ ಆಗಿ ಹೇಳಬೇಕಾದ್ರೆ, ಬಿಕಾಸ್ ಸ್ಪೆಸಿಫಿಕ್ ಆಗಿ ಯಾವ ಬುಕ್ಸ್ ಯಾವುದಿದು ಅದಕ್ಕಿಂತ ಸಿನ್ಸ್ ಅ ಲಾಟ್ ಆಫ್ ಟೈಮ್ ಹ್ಯಾಸ್ ಲ್ಯಾಪ್ಸ್ಡ್ ನಾವು ಬರೆದು ಜನರಲ್ ಆಗಿ ಈ ಎಕ್ಸಾಮ್ಸ್ಗೆ ಎಸ್ಪೆಷಲಿ ಸ್ಟಾರ್ಟಿಂಗ್ ಅರ್ಲಿ ಇಸ್ ಬೆಟರ್. ಎಷ್ಟು ನಾವು ಮುಂಚಿತವಾಗಿ ಸ್ಟಾರ್ಟ್ ಮಾಡ್ತೀವೋ ವಿ ವಿಲ್ ಸೇವ್ ದ್ಯಾಟ್ ಮಚ್ ಟೈಮ್ ಅನ್ನೋದು ಒಂದಿರುತ್ತದೆ. ನಮಗೆ ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಯಾವಾಗಲೂ ಅನಿಸಿಲ್ಲ ಫ್ರ್ಯಾಂಕ್ಲಿ. ಓನ್ಲಿ ಇನ್ ದ ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್, ನಾನು ಓದಿದ್ದು ಕೆಮಿಕಲ್ ಇಂಜಿನಿಯರಿಂಗ್. ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್ನಲ್ಲಿ ನಾವು ಸುಮಾರು ನಮಗೆ ಗೊತ್ತಾಗಲ್ಲ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಏನೋ ಪೀರ್ ಗ್ರೂಪ್ ಹೇಗೆ ಹೋಗುತ್ತದೆ, ಪೇರೆಂಟ್ಸ್ ಏನು ಹೇಳ್ತಾರೆ ಅದೇ ಆಗುತ್ತದೆ. ಕೆಲವೊಬ್ಬರಿಗೆ ಅರ್ಲಿಯಾಗಿ ರಿಯಲೈಸ್ ಆಗ್ತಾರೆ ವಾಟ್ ದೇ ವಾಂಟ್ ಟು ಡೂ ಇನ್ ಲೈಫ್, ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತದೆ, ಕೆಲವೊಬ್ಬರಿಗೆ ಆಗೋದೇ ಇಲ್ಲ. ಸೊ ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್ ನಾವು ಪ್ರಾಜೆಕ್ಟ್ ಮಾಡಬೇಕಾದ್ರೆ 4th ಇಯರ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಐ ರಿಯಲೈಸ್ಡ್ ಇದು ಐ ಡೋಂಟ್ ವಾಂಟ್ ಟು ಡೂ ದಿಸ್. ಲೈಫ್ ಪೂರ್ತಿ ಈ ಥರ ಬಾಯ್ಲರ್ಸ್ ಡಿಸೈನ್ ಮಾಡೋದು ಅಥವಾ ಕೆಮಿಕಲ್ ಪ್ಲ್ಯಾನ್ಸ್ ಮಾಡೋದು ವಾಸ್ ನಾಟ್ ಮೈ ಏರಿಯಾ ಆಫ್ ಇಂಟ್ರೆಸ್ಟ್. ಸೊ ಆವಾಗ ವೆನ್ ಐ ಲುಕ್ಡ್ ಅಪ್ ದ ಸಿಲೆಬಸ್ ಎಲ್ಲ ನೋಡಿದಾಗ ಕೆಮಿಕಲ್ ಇಂಜಿನಿಯರಿಂಗ್ ವಾಸ್ ನಾಟ್ ಎನ್ ಆಪ್ಷನಲ್ ಸಬ್ಜೆಕ್ಟೇ ಇಲ್ಲ. ಐ ವಾಸ್ ವೆರಿ ಗುಡ್ ಎಟ್ ಮೈ ಸಬ್ಜೆಕ್ಟ್, ಬಟ್ ಆಪ್ಷನಲ್ ಸಬ್ಜೆಕ್ಟ್ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಚೂಸ್ ಏನು ಕೋಚಿಂಗ್ ಲಭ್ಯತೆ ಇರುತ್ತದೆ, ಆ ಥರ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೋಡಿದಾಗ ವಿ ಪಿಕ್ಡ್ ಅಪ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೋಷಿಯಾಲಜಿ. ಸೊ ಇದು ಹೇಳ್ತಾ ಇರೋದು ಒನ್ ಈಸ್ ಕೆಲವೊಬ್ಬರು ಏನು ಅರ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಸ್ವಲ್ಪ ತಿಳುವಳಿಕೆ ಹೆಚ್ಚು ಇರುತ್ತದೆ. ಯಾರು ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಅರ್ಲಿ ಸ್ಟಾರ್ಟ್ ಮಾಡಿದವರು ಏನಾಗ್ತಾರೆ ಅಂದರೆ ಅವರು ಸಬ್ಜೆಕ್ಟ್ಸ್ನಲ್ಲೇ ನೋಡಿಕೊಂಡು ತಗೊಳ್ತಾರೆ. BA ಆ ಥರ ವಾಟ್ ಎವರ್ ದೇ ಆರ್ ಡೂಯಿಂಗ್. ಸಪೋಸ್ ದೇ ಟೇಕ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಈ ಥರ ಸೋಷಿಯಲ್ ಸೈನ್ಸಸ್ ಸಬ್ಜೆಕ್ಟ್ಸ್ ಇರುವಂಥ ಕೋರ್ಸಸನ್ನೇ ತಗೊಂಡು ಮಾಡ್ತಾರೆ. ಬಿಕಾಸ್ ನಾವು ಮೇನ್ಸ್ನಲ್ಲಿ ನಾವು ಎಕ್ಸಾಮ್ ಬರಿಬೇಕಾದ್ರೆ ಇಟ್ ಈಸ್ ಅಟ್ ಎನ್ MA ಲೆವೆಲ್ನಲ್ಲಿ ಇರುತ್ತದೆ. ಒಂದು ಸತಿ ಸಬ್ಜೆಕ್ಟ್ ಫೆಮಿಲಿಯಾರಿಟಿ ಬಂದರೆ ದೆನ್ ಯು ಇಂಪ್ರೂವೈಸ್ ಅಪಾನ್ ಇಟ್. ಸೊ ಒನ್ ಆಫ್ ದ ಥಿಂಗ್ಸ್ ಇಸ್ ಯು ಸ್ಟಾರ್ಟ್ ಅರ್ಲಿ. ಈವನ್ ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಅರ್ಲಿ, ನಿಮ್ಮ ಮೈಂಡ್ನಲ್ಲಿ ಇಟ್ ವಿಲ್ ಅಟ್ಲೀಸ್ಟ್ ಟೇಕ್ 2 years ಅಂತ ಇಟ್ಕೋಬೇಕು. ಕೆಲವೊಬ್ಬರು ನಾವು ಫಸ್ಟ್ ಅಟೆಂಪ್ಟ್ನಲ್ಲಿ ಮಾಡಿದ್ದೀವಿ ಅಥವಾ ಅಟೆಂಪ್ಟ್ಸ್ ಡೋಂಟ್ ರಿಯಲಿ ಮ್ಯಾಟರ್. ನಾವು ಎಷ್ಟು ಸಮಯ ನಾವು ಕೊಟ್ಟಿದ್ದೀವಿ ಸ್ಟಡಿಗೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಸುಮಾರು ಕಡೆ ಈ ಥರ ಹೋಗಿದಾಗ ದ ಕ್ವೆಶನ್ಸ್ ಕಮ್ ಲೈಕ್ ಎಷ್ಟು ಗಂಟೆ ಓದ್ತೀರಾ, ಎಷ್ಟು ಏನು, ಆಲ್ ದಟ್ ಈಸ್ ಬಿಕಾಸ್ ಒಬ್ಬೊಬ್ಬರದು ಇಂಡಿವಿಜುವಲ್ ಕೆಪಾಸಿಟಿ ಒಂದೊಂದು ಥರ ಇರುತ್ತದೆ. ಕೆಲವೊಬ್ಬರು 8 ಗಂಟೆ ಮಾತ್ರ ಓದಲಿಕ್ಕಾಗುತ್ತದೆ, ಕೆಲವೊಬ್ಬರು 16 hours ಓದ್ತಾರೆ. ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕೆಲವು ಟಾಪರ್ಸ್ ಇಂಟರ್ವ್ಯೂಸ್ ನೋಡುವಾಗ ದೇರ್ ವಾಸ್ ಒನ್ 8th ರ್ಯಾಂಕರ್ ಅವಾಗ ನೋಡ್ತಾ ಇದ್ವಿ 20 hours ಓದ್ತಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಸೊ ನಮಗೆ ಗಾಬರಿ ಆಯಿತು. ನಾವು 8 ಗಂಟೆ ಮೇಲೆ ಓದಲಿಕ್ಕೆ ಆಗಲ್ಲ, ಹೌ ಡು ವೆನ್ ಡು ವಿ ಸ್ಲೀಪ್, ಆ ಥರ. ಸೊ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್ ಬೇರೆ ಬೇರೆ ಥರ ಇರುತ್ತದೆ. ತಮಗೆ ವೆನ್ ಇಟ್ ಕಮ್ಸ್ ಟು ಆನ್ ಇಂಡಿವಿಜುವಲ್ಸ್ ಪ್ರಿಪ್ರೇಷನ್, ನೀವು ವಾಟ್ ಆರ್ ಯೋರ್
ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್, ಅದು ಅನಲೈಸ್ ಮಾಡೋದು ತುಂಬ ಮುಖ್ಯ. ಸೊ ವೆದರ್ ಯು ಆರ್ ಆನ್ ಅರ್ಲಿ ಸ್ಟಾರ್ಟರ್, ಲೇಟ್ ಸ್ಟಾರ್ಟರ್, ಇಟ್ ಡಸಂಟ್ ಮ್ಯಾಟರ್. ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು, ಬಿಕಾಸ್ ಆ ಸಬ್ಜೆಕ್ಟ್ ಜೊತೆ ಯು ಹ್ಯಾವ್ ಟು ಟ್ರಾವೆಲ್ ಅಟ್ಲೀಸ್ಟ್ 2-3 years ಮಿನಿಮಮ್, ಮ್ಯಾಕ್ಸಿಮಮ್ 8 years 9 years ಆಲ್ಸೋ. ಸೊ ನಿಮಗೆ ಸಬ್ಜೆಕ್ಟ್ ಇಷ್ಟ ಆಗಬೇಕು. ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಲಾಂಗ್ ಟೈಮ್ ಅದರ ಜೊತೆ ಇರೋದು. ನನ್ನ ಎಕ್ಸಾಂಪಲ್ಗೆ ಆದರೆ ಐ ಹ್ಯಾಡ್ ಟೇಕನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಥ್ರೋಪಾಲಜಿ ಫಸ್ಟ್ ಟೈಮ್, ಬಿಕಾಸ್ ಬೇರೆ ಏನೂ ಸಿಕ್ಕಿರಲಿಲ್ಲ. ಅಲ್ಲಿ ಕೋಚಿಂಗ್ ಹೈದ್ರಾಬಾದ್ನಲ್ಲಿ ಇದೇ ಕೊಡ್ತಾರೆ. ಬಟ್ ನನಗೆ 6 monthsನಲ್ಲಿ ಐ ಡಿಂಟ್ ಲೈಕ್ ಆ್ಯಂಥ್ರೋಪಾಲಜಿ ಸೋ ಮಚ್. ಸೊ ಐ ಹ್ಯಾಡ್ ಟು ಚೇಂಜ್ ದ ಸಬ್ಜೆಕ್ಟ್. ಸೊ ಯು ಲೂಸ್ ಟೈಮ್. ನೀವು ಸಬ್ಜೆಕ್ಟ್ಸ್ ಪಿಕ್ ಮಾಡಬೇಕಾದ್ರೆ ಫಸ್ಟಾಗಿ ಸಿಲೆಬಸ್ ನೋಡಿ, ಲುಕ್ ಎಟ್ ದ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್, ಇವೆಲ್ಲ ನೋಡ್ಕೋಬೇಕು. ಬಿಕಾಸ್ ಏನು ಓನ್ಲಿ ಟ್ಯೂಷನ್ ಇದೆ ಅಥವಾ ಯು ಹ್ಯಾವ್ ಕೋಚಿಂಗ್ ಅಂತ ತಗೊಂಡಿದ್ರೆ ಸಮ್ಟೈಮ್ಸ್ ಯು ಮೈಟ್ ನಾಟ್ ಲೈಕ್ ದ ಸಬ್ಜೆಕ್ಟ್. ದಟ್ ಆಲ್ಸೋ ಕುಡ್ ಬಿ ಒನ್ ಆಫ್ ದ ಥಿಂಗ್ಸ್. ಸೊ ಪ್ಲೀಸ್ ನೀವು ಸೆಲೆಕ್ಟ್ ಮಾಡುವಂಥ ಸಬ್ಜೆಕ್ಟ್ಸ್ಗೆ ಪ್ಲೀಸ್ ಚೂಸ್ ವೈಸ್ಲಿ. ದ ಓನ್ಲಿ ಕ್ರೈಟೀರಿಯಾ ಇಸ್ ನಿಮಗೆ ಇಷ್ಟ ಇರಬೇಕು. ದಟ್ ಸಬ್ಜೆಕ್ಟ್ ಯು ಶುಡ್ ಲೈಕ್, ಯು ಶುಡ್ ಬಿ ಏಬಲ್ ಟು ಟ್ರಾವೆಲ್ ವಿತ್ ಇಟ್. ಅಷ್ಟು ಸಮಯ ಯು ಮಸ್ಟ್ ಬಿ ಏಬಲ್ ಟು ರೀಡ್ ದಟ್ ಸಬ್ಜೆಕ್ಟ್. So choosing your optionals is also critical. The other point is that general reading is very important. ಬರೀ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವೆಲ್ಲ ಹೇಗೆ ಓದಿದ್ದೀವಿ ನಮಗೆಲ್ಲ ಗೊತ್ತಿದೆ. ಬಟ್ ಫಾರ್ ದಿಸ್ ಎಕ್ಸಾಮ್ ಕೈಂಡ್ ಆಫ್ ಸ್ವಲ್ಪ ಜನರಲೈಸ್ಡ್ ರೀಡಿಂಗ್, ನಾಟ್ ಓನ್ಲಿ ದ ಸಬ್ಜೆಕ್ಟ್ ಮ್ಯಾಟರ್, ಜನರಲೈಸ್ಡ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎನಿ ಕ್ವೆಶನ್ಸ್ ಯಾವುದು ಸ್ಟ್ರೇಟ್ ಫಾರ್ವರ್ಡ್ ಇರಲ್ಲ. ದೇ ಆರ್ ಆಲ್ ಅಪ್ಲಿಕೇಶನ್ ಅನಾಲಿಸಿಸ್ ಇರುವಂಥ ಕ್ವೆಶನ್ಸ್ ಇದೆ. ಸೊ ಎನಿ ಟಾಪಿಕ್ ಯು ಮಸ್ಟ್ ಬಿ ಏಬಲ್ ಟು ಲುಕ್ ಎಟ್ ಇಟ್ ಫ್ರಮ್ ಆಲ್ ಆ್ಯಂಗಲ್ಸ್. ಆಲ್ ಅಂದರೆ ಪೊಲಿಟಿಕಲ್, ಎಕನಾಮಿಕಲ್, ಸೋಷಲ್, ಈ ಥರ ಬೇರೆ ಬೇರೆ ಡೈಮೆನ್ಷನ್ಸಿಂದ ಎನಿ ಇಶ್ಯೂ ಯು ಮಸ್ಟ್ ಬಿ ಏಬಲ್ ಟು ಆನ್ಸರ್. ಸೊ ಅದಕ್ಕೆ ಯು ಮಸ್ಟ್ ಹ್ಯಾವ್ ಜನರಲ್ ವೈಡರ್ ರೀಡಿಂಗ್. ಸೊ ವೈಡರ್ ಜನರಲ್ ರೀಡಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹ್ಯಾಂಡ್ ರೈಟಿಂಗ್. ಜನರಲಿ ಹೇಳಲ್ಲ, ನಿಮಗೆ ಎಷ್ಟೇ you have a lot of knowledge, you have a lot of idu, but if your writing is not lucid, because ultimately yaru mukha nodalla, ಓದ್ತಾರೆ. maximum marks irudu mains ge. When they read your script or answer paper, it should be legible. That is also very important, because I have seen many of my friends content ಎಲ್ಲ ತುಂಬ ಚೆನ್ನಾಗಿರುತ್ತೆ, but when they come to presentation, when it comes to putting it on paper, ಬಹಳ horrible handwriting. They never get enough marks, though the content is good. So presentation is also important. The other thing I can recall is that time management in the exam. Because ನಮಗೆಲ್ಲ ಗೊತ್ತಿರುತ್ತೆ, ಒಂದು ಆನ್ಸರ್ ನೋಡಿದ ತಕ್ಷಣ, ಓ ದಿಸ್ ಆನ್ಸರ್ ಐ ಪ್ರಿಪೇರ್ಡ್ ಸೊ ವೆಲ್, ಐ ಆಮ್ ಗೋಯಿಂಗ್ ಟು ರೈಟ್ ಅಂತೇಳಿ ಒಂದೇ ಆನ್ಸರ್ ಬರೀತಾ ಕೂತಿದ್ರೆ ಟೈಮ್ ಇಸ್ ಓವರ್. ಇಟ್ಸ್ ಆ್ಯಸ್ ಮಚ್ ಪ್ರಿಪರೇಷನ್, ಆ್ಯಸ್ ಮಚ್ ನೀವು ಟೈಮ್ ಮ್ಯಾನೇಜ್ಮೆಂಟ್ ಇನ್ ದ ಎಕ್ಸಾಮ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಕ್ರೂಷಿಯಲ್. ಬಿಕಾಸ್ 4-5 ಫಸ್ಟ್ ನೋಡಿದ ತಕ್ಷಣ ಇದು ಗೊತ್ತು ಅಂತ ಬರೀತಾ ಇದ್ದರೆ ದೇರ್ ಇಸ್ ಅ ವರ್ಡ್ ಲಿಮಿಟ್. ಎವ್ರಿ ಆನ್ಸರ್ ಹ್ಯಾಸ್ ಅ ವರ್ಡ್ ಲಿಮಿಟ್, ಬಟ್ ಯು ಕಾಂಟ್, ಬಿಕಾಸ್ ಯು ನೋ, ಕಾಂಟ್ ಕೀಪ್ ಆನ್ ಇದು. ಸೊ ಯು ಮಸ್ಟ್ ಡೂ ಸಮ್ ಅಮೌಂಟ್ ಆಫ್ ಪ್ರಾಕ್ಟಿಸ್. ಆ್ಯಂಡ್ ಇನ್ನೊಂದು, ಪ್ರಿಲಿಮ್ಸ್ನಲ್ಲಿ ಎನಿಥಿಂಗ್ ಅಂಡರ್ ದ ಸನ್ ಕೇಳ್ಬೋದು ಅನ್ನೋದು. ಜನರಲ್ ಅಂದರೆ ಇಟ್ ಈಸ್ ವಾಸ್ಟ್ ಆ್ಯಂಡ್ ವೇಗ್, ಎನಿಥಿಂಗ್ ಕ್ಯಾನ್ ಬಿ ಆಸ್ಡ್ ಅನ್ನೋದು ಒಂದು ಬರುತ್ತದೆ. ಸೊ ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್ ಐ ಥಿಂಕ್ ರಿಕಾಲ್ ಈಸ್ ಇಂಪಾರ್ಟೆಂಟ್. ರಿಕಾಲ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಸ್ವಲ್ಪ ಬೇಕಾಗುತ್ತದೆ. ಯು ವಿಲ್ ನೀಡ್ ಟು ಆನ್ಸರ್ ಮೋರ್ ಕ್ವೆಶನ್ಸ್ ಇನ್ ಅ ಟೈಮ್ ಬೌಂಡ್ ಮ್ಯಾನರ್. ಸೊ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಕೆಲವೊಬ್ಬರಿಗೆ ಇಂಡಿವಿಜುವಲ್ ಆಗಿ ವೆನ್ ಯು ಅನಲೈಸ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್ ಯು ಮಸ್ಟ್ ಪ್ರಾಕ್ಟೀಸ್. ಕೆಲವೊಬ್ಬರಿಗೆ ಪ್ರಿಲಿಮ್ಸ್ ಈಸಿ ಅನಿಸ್ತದೆ, ಕೆಲವೊಬ್ಬರಿಗೆ ಮೇನ್ ಟಫ್ ಆಗುತ್ತದೆ. ಸೊ ಪ್ರಾಕ್ಟೀಸ್ ಆನ್ ಈಚ್ ಲೆವೆಲ್ ವಿಚ್ ಯು ಫೀಲ್ ನಮ್ಮ ಕಾನ್ಫಿಡೆಂಟ್ ಇಲ್ಲ ಅವ್ರ ಮೇನ್ಸ್ ಅವ್ರ ಪ್ರಿಲಿಮ್ಸ್ ಆಗ್ತಾ ಇಲ್ಲ ಅನ್ನೋದು, ಯು ಶುಡ್ ಟ್ರೈ ಟು ರಿಪೀಟ್. ಬಿಕಾಸ್ ಫಾರ್ ಮೀ ಪರ್ಸ್ನಲಿ ಮೇನ್ಸ್ ಐ ನೆವರ್ ಪ್ರಾಕ್ಟೀಸ್ಡ್ ಎನಿಥಿಂಗ್. ಕಂಟೆಂಟ್ ಸರಿಯಾಗಿದ್ದರೆ, ನಿಮಗೆ ಗೊತ್ತಿದ್ದರೆ, ಯು ಕ್ಯಾನ್ ರೈಟ್ ಇಟ್ ಇನ್ ಅ ಪ್ರಾಪರ್ ಮ್ಯಾನರ್ ಅಂದರೆ ಮೇನ್ಸ್ ಇಸ್ ಇಟ್. ಬಟ್ ಪ್ರಿಲಿಮ್ಸ್ಗೆ ಬಿಕಾಸ್ ಆಫ್ ರಿಕಾಲ್ ಜಾಸ್ತಿ ಇರಬೇಕು. ಲಾಟ್ ಆಫ್ ಪ್ರಾಕ್ಟೀಸ್ ಟೆಸ್ಟ್ಸ್ ಐ ಡಿಡ್ ಫಾರ್ ಪ್ರಿಲಿಮ್ಸ್. ಸೊ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಕೆಲವೊಬ್ಬರಿಗೆ ಪ್ರಿಲಿಮ್ಸ್ ಇಸ್ ವೆರಿ ವೆರಿ ಈಸಿ, ಮೇನ್ಸ್ ಇಸ್ ಮೋರ್ ಟಫ್. ನಾವು ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾನೆ ಇಲ್ಲ, ಬಿಕಾಸ್ ಇಟ್ ಇಸ್ ಓನ್ಲಿ 150 ಮಾರ್ಕ್ಸ್ ಆರ್ ಲೆಸ್ಸರ್. ನಾವು ಮೇನ್ಸ್ ಇಸ್ ದ ಮೇನ್ ಥಿಂಗ್. ಇಂಟರ್ವ್ಯೂ ಬಗ್ಗೆ ಸುಮಾರು ಅಪೋಹಗಳು ಏನೇನೋ ಹೇಳ್ತಾರೆ. ಆಲ್ ದಟ್ ಈಸ್ ನಾಟ್ ಟ್ರೂ. ದಟ್ ಬ್ರಿಡ್ಜ್ ಯು ವಿಲ್ ಕ್ರಾಸ್ ವೆನ್ ಇಟ್ ಕಮ್ಸ್ ಟು ಇಟ್. ಅದು ಬೇಸಿಕಲಿ ಇಟ್ ವಿಲ್ ಬಿ ಆನ್ ಯುವರ್ CV ಆ್ಯಂಡ್ ಆಲ್. ಸೊ ದಿಸ್ ಈಸ್ ಆನ್ ಜನರಲ್ ಅಬೌಟ್ ವಾಟ್ ಪ್ರಿಪ್ರೇಷನ್ ಐ ಹ್ಯಾಡ್ ಡನ್. But
this is on the UPSC thing, but on a general mindset issues are more important ಅನ್ಸುತ್ತೆ. There are three things I would like to share generically. One, this is my favorite story. I keep repeating it wherever I'm called to talk. This is about Gautam Buddha. ಎಲ್ಲರಿಗೂ ಗೊತ್ತಿದ್ದಾರೆ ಗೌತಮ್ ಬುದ್ಧರು. In his last days, ಅವ್ರಿಗೆ ಗೊತ್ತಿತ್ತು these are my last days, ಮಹಾಪರಿನಿರ್ವಾಣ ಆಗುತ್ತದೆ ಅಂತ. ಸೊ his disciples ಎಲ್ಲ ಅವರು ಸುತ್ತ ಕೂರಿ they were saying, how will we lead our lives without a teacher? ನೀವಿಲ್ಲ ಅಂದರೆ ನಮ್ಗೆ ಹೇಗೆ? ನೀವೆಲ್ಲ ಹೇಳಿಕೊಟ್ಟಿದ್ದೀರಾ, ಯು ಗಿವನ್ ಅಸ್ ದ 8-fold path, ದಮ್ಮ ಇದೆಲ್ಲ ಹೇಳಿಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಟೆಲ್ ಅಸ್ ಒನ್ ಲಾಸ್ಟ್ ಥಿಂಗ್, ಏನಿರುತ್ತದೆ ಇಫ್ ಇಟ್ ಈಸ್ ಒನ್ ಲಾಸ್ಟ್ ಥಿಂಗ್ ನೀವು ಹೇಳಬೇಕಾದ್ರೆ ನಮಗೆ ಅಂತ. ಸೊ ಅವರು he just says that you follow my dhamma and all, but all living things pass, ಎಲ್ಲ ಹೋಗುತ್ತದೆ, just strive diligently. Just strive diligently. These are his last words. The great man's last words are strive diligently. ನಾವು ಏನೇ ಮಾಡಿದರೂ ಎಫರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಮನುಷ್ಯರು ಎಲ್ಲ ಬರ್ತಾರೆ ಹೋಗ್ತಾರೆ, ಬಟ್ ನಾವು ಮಾಡಿದ್ದ ಕೆಲಸ, ನಾವು ಹಾಕಿದ ಕೃಷಿ ಮಾತ್ರ ಉಳಿಯೋದು. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಈವನ್ ವೆದರ್ ಇನ್ ದಿಸ್ ಎಕ್ಸಾಮ್ ಆರ್ ವೆದರ್ ಇನ್ ಲೈಫ್ ಇನ್ ಜನರಲ್, ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕಾದ್ರೆ it is important to honestly strive. Diligent agi we have to work towards it. The second thing is perfection is divinity anta. Iga if we see countries like Japan, ಅವ್ರದ್ದು ನಾವೇನು ಸುಮಾರು ಗಾದೆಗಳಲ್ಲಿ ಹೇಳ್ತೀವಿ ವರ್ಕ್ ಇಸ್ ವರ್ಷಿಪ್, ಇದು ಎಲ್ಲ, ದೇ ಟ್ರೂಲಿ ಲಿವ್ ಬೈ ಇಟ್. ಬೈ trying to achieve perfection, they are actually touching divinity. What is divinity? ಭಗವಂತ ಅಥವಾ ಡಿವೈನ್ ಅನ್ನೋದೇನು? ಇಟ್ ಇಸ್ ಫ್ಲಾಲೆಸ್, ಇಟ್ ಇಸ್ ಪರ್ಫೆಕ್ಟ್. ನಾವು ಶ್ರೀರಾಮರನ್ನು ಪುರುಷೋತ್ತಮ ಅಂತ ಹೇಳ್ತೀವಿ, ಈಸ್ ದ ಬೆಸ್ಟ್ ಅಮಾಂಗ್ಸ್ ಮೆನ್ ಅಂತ, ಬಿಕಾಸ್ ಹಿ ಹ್ಯಾಸ್ ಆಲ್ ದ ಬೆಸ್ಟ್ ಕ್ವಾಲಿಟೀಸ್. ಸೊ ವಿ ಆಲ್ ಸ್ಟ್ರೈವ್ ಸಮ್ವೇರ್ ದಟ್ ವಿ ನೀಡ್ ಟು ಇಂಪ್ರೂವ್ ಅವರ್ ಸೆಲ್ಸ್, ವಿ ನೀಡ್ ಟು, ಅದಕ್ಕೆ ದೇವರ ಹತ್ರ ಹೋಗೋದು. ವಿ ಹ್ಯಾವ್ ಮೇಡ್ ಇಟ್ ಅ ಮೋರ್ ಮೆಟೀರಿಯಲಿಸ್ಟಿಕ್ ಕಾನ್ಸೆಪ್ಟ್. ಹೋಗಿ ನಮಸ್ಕಾರ ಮಾಡೋದು, ಅದು ಬೇಕು ಇದು ಬೇಕು, ದಟ್ ಇಸ್ ನಾಟ್ ದ ಥಿಂಗ್. ವೆನ್ ಯು ಟ್ರೈ ಫಾರ್ ಪರ್ಫೆಕ್ಷನ್, ಈಗ ಮೊನ್ನೆ ವಿ ವರ್ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್ ಅಬೌಟ್ ಜಪಾನ್ ಅಗೇನ್. ಅಲ್ಲಿ ಸುಮಾರು ಗಾರ್ಡನ್ಸ್ ಇದೆ, ದೇ ಮೇಂಟೈನ್ ಇಟ್, ಅಲ್ಲಿ ಡಸ್ಟ್ ಇರಲಿ ಕಸ ಇರಲಿ ಏನೂ ಕಾಣಲ್ಲ. ದೇರ್ ವಾಸ್ ಅ ಗಾರ್ಡನರ್ ಹೂ ವಾಸ್ ಟಾಕಿಂಗ್ ಟು ಸಂಬಡಿ ಎಲ್ಸ್ ಅಂತೆ, ದೇರ್ ವಾಸ್ ಅ ಲೀಫ್ ವಿಚ್ ವಾಸ್ ಫಾಲಿಂಗ್. ಆ ಕಾನ್ವರ್ಸೇಷನ್ ಬಿಟ್ಟು ಇಮಿಡಿಯೇಟ್ಲಿ ಹೋಗಿ ರಶ್ ಮಾಡಿಕೊಂಡು ಹಿ ವಿಲ್ ಕ್ಯಾಚ್ ದಟ್ ಆ್ಯಂಡ್ ಪುಟ್ ಇಟ್ ಇನ್ ಇಟ್ಸ್ ವಾಟ್ ಎವರ್ ಸ್ಟಾಕ್ ಪೈಲ್ ಆಫ್ ಪ್ಲೇಸ್. ಅದು ಬಿದ್ದು ನಾವು ಅದು ಮಾಡೋದಕ್ಕಿಂತ ವೆನ್ ಐ ಸಿ ಸಮಥಿಂಗ್ ಲೈಕ್ ದ್ಯಾಟ್, ಇಟ್ ಇಸ್, ಸೊ ದ್ಯಾಟ್ ಈಸ್ ದೇರ್ ಮೈಂಡ್ ಸೆಟ್. ಅವ್ರ ವರ್ಕ್ ಎಥಿಕ್ಕೆ ಆ ಥರ ಇರುತ್ತದೆ. ವೆನ್ ವಿ ಟ್ರೈ ಆ್ಯಂಡ್ ಡೂ ಎನಿಥಿಂಗ್, ವೆನ್ ವಿ ಸ್ಟ್ರೈವ್ ಡಿಲಿಜೆಂಟ್ಲಿ, ಏನಾಗುತ್ತದೆ, ವಿ ಆರ್ ಟ್ರೈಯಿಂಗ್ ಟು ರೀಚ್ ಎ ಪರ್ಫೆಕ್ಟ್ ಸ್ಟೇಟ್. ವಿ ಆರ್ ನಾಟ್ ಸೇಯಿಂಗ್ ದಟ್ ಎಲ್ಲವನ್ನು ಪರ್ಫೆಕ್ಟಾಗಿ ನಡಿಬೇಕು, ಪರ್ಫೆಕ್ಟಾಗಿ ಆಗುತ್ತದೆ ಅಂತಲ್ಲ, ಬಟ್ ವಿ ಹ್ಯಾವ್ ಟು ಸ್ಟ್ರೈವ್ ಫಾರ್ ದಟ್. ವೆನ್ ವಿ ಸ್ಟ್ರೈವ್ ವಿ ರೀಚ್ ಅಟ್ ಲೀಸ್ಟ್ ಸಮ್ವೇರ್. ಸೊ ಪರ್ಫೆಕ್ಷನ್ ಈಸ್ ಡಿವಿನಿಟಿ. ಸಮ್ಟೈಮ್ಸ್ ಗುಡ್ ಇಸ್ ದ ಎನಿಮಿ ಆಫ್ ಬೆಸ್ಟ್ ಅಂತ ಹೇಳ್ತಾರೆ. ಇರುವಂಥ ರಿಸೋರ್ಸ್ನಲ್ಲಿ ಏನಾಗುತ್ತದೆ ಆ ಟೈಮ್ಗೆ ಅದು ಮಾಡಬೇಕು. ದೇರ್ ಆರ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ದಟ್ ಟೈಮ್ ಇಸ್ ಆಲ್ಸೋ ಆಫ್ ಎಸೆನ್ಸ್. ನಾವು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿ ಯು ಕ್ಯಾನಾಟ್ ಕ್ರಾಸ್ ಅ ಟೈಮ್, ಬಟ್ ದ ಪರ್ಫೆಕ್ಷನ್ ಇಸ್ ಡಿವಿನಿಟಿ ಅನ್ನೋದು ಇನ್ ಅವರ್ ಎವ್ರಿ ಡೇ ಲೈಫ್, ದ ಮ್ಯಾನರ್ ಇನ್ ವಿಚ್ ವಿ ಕಂಡಕ್ಟ್ ಅವರ್ ಲೈಫ್ಸ್. ಇಫ್ ವಿ ಟ್ರೈ ಟು ಏಮ್ ಫಾರ್ ದ್ಯಾಟ್, it will only come ನಾವು diligent ಆಗಿ ಸ್ಟ್ರೈವ್ ಮಾಡಿದರೆ. So this was the second thing. The third thing is criticism. ಇಲ್ಲಿ ಸುಮಾರು I see a lot of girls here, especially for girls. I've also heard this that ಹೀಗೆ ಯಾಕೆ ಓದ್ತೀರಾ, ಮದುವೆ ವಯಸ್ಸಾಗಿದೆ, so many things. So we cannot say 1, 2 ಅಂತ, there will be so many, and not just girls but even in general. Criticism in life, it's a part of life. But ಕುವೆಂಪುನವರು ಹೇಳಿದ ಹಾಗೆ ಏನು, ಟೀಕೆಗಳು ನಿಲ್ಲಲ್ಲ, ಕೆಲಸಗಳು ನಿಲ್ಲುತ್ತದೆ ಅನ್ನೋದು ಈಸ್ ಆಫ್ ಪ್ಯಾರಮೌಂಟ್ ಸಿಗ್ನಿಫಿಕೆನ್ಸ್. ಯಾಕಂದರೆ ನೋಬಡಿ ಇನ್ ಹಿಸ್ಟ್ರಿ ಇಂಥವ್ರು ಈ ಟೀಕೆ ಮಾಡಿದ್ದಾರೆ ಅಂತ ಇರಲ್ಲ. ಇಟ್ಸ್ ಓನ್ಲಿ ಇಂಥವ್ರು ಈ ಕೆಲಸ ಮಾಡಿದ್ದಾರೆ ಇರುತ್ತದೆ. ನಾವು ಶ್ರೀ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ನೋಡಿದರೆ
ಅವರು ಇಲ್ಲಿ ದಿವಾನಾಗಿ ಬಂದಿದ್ದಾಗ ಮೈಸೂರಿಗೆ, ಅವರು ಮೈಸೂರಿನವರಲ್ಲ ಹೊರಗಿನವರು ಅಂತ ಹೇಳಿ ಕೆಲವೊಬ್ಬರು ಟೀಕೆ ಮಾಡಿದ್ದಾರೆ. ಬಟ್ ಅವರಿಗೆ ವಿ ನೋ ವಾಟ್ ಟ್ರೆಮೆಂಡಸ್ ವರ್ಕ್ ಹಿ ಹ್ಯಾಸ್ ಡನ್, ನಾಟ್ ಓನ್ಲಿ ಫಾರ್ ಮೈಸೂರು, ಫಾರ್ ದ ಸ್ಟೇಟ್ ಆಲ್ಸೋ. ದ ಲಾಂಗೆಸ್ಟ್ ರನ್ನಿಂಗ್ ಕನ್ನಡ ಮೂವಿ ಇನ್ ಥಿಯೇಟರ್ಸ್ ಯಾವುದಿದೆ? ನೋ ನಾಟ್ KGF. ಯಾ, ಬಂಗಾರದ ಮನುಷ್ಯದಲ್ಲಿನೂ ಅವರು ಆ ಹಾಡಿನಲ್ಲಿ ಹೇಳ್ತಾರೆ, ಅವರು ದುಡಿದಿಲ್ಲ ಅಂದರೆ ನಮ್ಗೆ ಇದಿರ್ತಾ ಇತ್ತಾ ಅದಿರ್ತಾ ಇತ್ತಾ, ಅವ್ರು ಮಾಡಿದ್ದ ಕೆಲಸಗಳೆಲ್ಲ ಬಗ್ಗೆ ಈ ಥರ ಚಿನ್ನದ ನಾಡಿರ್ತಾ ಇತ್ತಾ ಅಂತ ಹೇಳಿದ್ದಾರೆ. ಅವ್ರಿಗೆ ಭಾರತ ರತ್ನನೂ ಕೊಟ್ಟಿದ್ದಾರೆ. ಸೊ ಎಟ್ ಯೋರ್ ಲೆವೆಲ್, ಈಗ ಅರ್ನಾಲ್ಡ್ ಶ್ವಾಸನಗರ್ 6 ರೂಲ್ಸ್ ಆಫ್ ಸಕ್ಸಸ್ ಇದೆಲ್ಲ ಸುಮಾರು ಜನ ದೇ ಲಾಟ್ ಆಫ್ ಮೋಟಿವೇಶ್ನಲ್ ಟಾಕ್ಸ್ ಆನ್ ಯೂಟ್ಯೂಬ್ ನೀವು ನೋಡಿದರೆ, ದೇ ಸೇ ಡೋಂಟ್ ಕೇರ್ ಫಾರ್ ದ ನೇಸೇಯರ್ಸ್. ಅಂದರೆ ಅವರು ಹೇಳುವವ್ರು ಹೇಳ್ತಾರೆ ಇದಾಗಲ್ಲ, ನಿನ್ನ ಕೈನಲ್ಲಿ ಆಗಲ್ಲ, ಇಟ್ ಇಸ್ ತುಮಾರಿ ಬಸ್ ಕಿ ಬಾತ್ ನಯ್ಯೇ, ದಿಸ್ ದ್ಯಾಟ್, ಸೋ ಮೆನಿ ಥಿಂಗ್ಸ್ ಹೇಳ್ತಾರೆ. ಅವ್ರಿಗೆ ಇಫ್ ಇಟ್ ಇಸ್ ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾವು ತಗೋಬೇಕು, ಬಿಕಾಸ್ ನೋಬಡಿ ಈಸ್ ಪರ್ಫೆಕ್ಟ್. ಅವರು ಕನ್ಸ್ಟ್ರಕ್ಟಿವ್ ಆಗಿ ಫಾರ್ ದ ಬೆಟರ್ಮೆಂಟ್, ನಿಮ್ಮ ಬೆಟರ್ಮೆಂಟ್ಗೆ ಅಥವಾ ಸಮಾಜದ ಬೆಟರ್ಮೆಂಟ್ಗೆ ಹೇಳಿದರೆ ಯು ಕ್ಯಾನ್ ಟೇಕ್ ಇಟ್. ಬಟ್ ಇಟ್ ಈಸ್ ಓನ್ಲಿ ಫಾರ್ ದ ಸೇಕ್ ಆಫ್ ಕ್ರಿಟಿಸಿಸಮ್ ಅಂದಾಗ ಯು ಶುಡ್ ಗಿವ್ ಅ ಡೆಫ್ ಇಯರ್, ಯು ಶುಡ್ ನಾಟ್ ಇವನ್ ಕೇರ್ ಫಾರ್ ಇಟ್. ಕೆಲವೊಬ್ಬರು ಮನೆಯಲ್ಲಿ ಪೇರೆಂಟ್ಸ್ ಸುಮಾರು ಪ್ರೋತ್ಸಾಹ ಕೊಡ್ತಾರೆ, ಕೆಲವೊಬ್ಬರಲ್ಲಿ ಟೀಕೆ ಮಾಡ್ತಾರೆ. ದೇ ಹ್ಯಾವ್ ದೇರ್ ಓನ್ ಸ್ಟೈಲ್ ಆಫ್ ಪೇರೆಂಟಿಂಗ್, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತದೆ. ನಮಗೂ ಅವ್ರ ಓನ್ ಸ್ಟೈಲ್ ಆಫ್ ರಿಯಾಕ್ಷನ್ ಇರುತ್ತದೆ. ಬಟ್ ವಾಟ್ ಎವರ್ ದ್ಯಾಟ್ ಈಸ್, ಆ್ಯಸ್ ಲಾಂಗ್ ಆ್ಯಸ್ ಕ್ರಿಟಿಸಿಸಮ್ ಈಸ್ ಎಫೆಕ್ಟಿಂಗ್ ಯು, ಯು ಶುಡ್ ನಾಟ್ ಬಾದರ್. ದೇರ್ ಆರ್ ಸೋ ಮೆನಿ, ಈಗ ಎಲ್ಲ ಲೆಜೆಂಡ್ಸ್ ಎಲ್ಲ ಕ್ರಿಟಿಸಿಸಮ್ ಇಲ್ಲದಂಗೆ ದೇ ಡಿಡ್ಂಟ್ ಬಿಕಮ್ ಲೆಜೆಂಡ್ರಿ. ಸೊ ನೀವು ಪ್ರಾಮಾಣಿಕವಾಗಿ, ಇಫ್ ಯು ಸ್ಟ್ರೈವ್ ಡಿಲಿಜೆಂಟ್ಲಿ, ಟ್ರೈ ಟು ಅಚೀವ್ perfection, try to achieve divinity by trying to be perfect, criticisms should not generally matter. So at an individual level, yaradru ene heli, as long as nim preparation ge it is helping you, you have to take it. If it is not helping you, just discard it. And there we have so many role models atara. People ask who is your atara illa, for everything we have, like we have how many billions of gods, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಗೆ ಒಬ್ಬೊಬ್ಬರು ದೇವರಿದ್ದಾರೆ. ಆ ಥರ ದೇರ್ ಆರ್ ಸೋ ಮೆನಿ ಮಾಡೆಲ್ಸ್ ಯು ಕ್ಯಾನ್ ಲುಕ್ ಅಪ್ ಟು. ಆ್ಯಂಡ್ ಈಗಿನ ಏಜ್ನಲ್ಲಿ ದೇರ್ ಇಸ್ ನೋ ಡೆರ್ತ್ ಆಫ್ ಇನ್ಫಾರ್ಮೇಷನ್. ಮೇ ಬಿ 10-11 ಇಯರ್ಸ್ ಬ್ಯಾಕ್ ಗೆಟಿಂಗ್ ಮೆಟೀರಿಯಲ್, ಗೆಟಿಂಗ್ ರಿಸೋರ್ಸಸ್ ಫಾರ್ ಸ್ಟಡಿಯಿಂಗ್, ಅದೆಲ್ಲ ನೀಶ್ ಇರ್ತಾಯಿತ್ತು. ಆ್ಯಕ್ಚುಲಿ ಈಗ ನೋಡಬೇಕಾದ್ರೆ ಆಫ್ಟರ್ ಕೊರೋನಾ ಆಲ್ಸೋ, ನೀವು ಎಲ್ಲಿದ್ದೀರಾ ಅಂದರೆ ಇಟ್ ಡಸಂಟ್ ಮ್ಯಾಟರ್. ಸೊ ಯು ಕುಡ್ ಬಿ ಸ್ಟಡಿಂಗ್ ಇನ್ ಮೈಸೂರು, ಯು ಕುಡ್ ಬಿ ಸ್ಟಡಿಂಗ್ ಮಾರುಮೂಲ ಕುಗ್ರಾಮದಲ್ಲಿನೂ ಇರ್ಬೋದು. ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಅನ್ ಇಂಟರ್ನೆಟ್ ಕನೆಕ್ಷನ್, ಯು ಹ್ಯಾವ್ ಆ್ಯಕ್ಸಸ್ ಟು ದ ವರ್ಲ್ಡ್. ಸೊ ಈಗಿನ ಕಾಲದಲ್ಲಿ ಪ್ರಿಪ್ರೇಷನ್ದಲ್ಲಿ ಯು ಹ್ಯಾವ್ ಟು ಮೇಕ್ ದಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಓವರ್ ಇನ್ಫಾರ್ಮೇಷನ್ ಯು ಹ್ಯಾವ್ ಆ್ಯಂಡ್ ನೆಸೆಸರಿ ಇನ್ಫಾರ್ಮೇಷನ್ ವಿಚ್ ಇಸ್ ನೀಡೆಡ್. ಐ ಥಿಂಕ್ ಈ ಪ್ರಿಪ್ರೇಷನಲ್ಲಿ ಐ ಥಿಂಕ್ ದಟ್ ಈಸ್ ದ ಓನ್ಲಿ ಚಾಲೆಂಜ್. ಸೊ ಜನರಲಿ ಐ ಡೋಂಟ್ ಬಿಲೀವ್ ದಟ್ ನಾವು ಮೋಟಿವೇಶ್ನಲ್ ಆಗಿ ಮಾತಾಡಿದರೆ ಮೋಟಿವೇಶನ್ ಆಗಿ ಜನ ಓದ್ತಾರೆ, ಆ ಥರ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ವಾಚಿಂಗ್ ಅ ಗುಡ್ ಮೂವಿ. ಆ ಟೈಮ್ಗೆ ನಮಗೆ ಚೆನ್ನಾಗಿ ಅನ್ನಿಸ್ತದೆ, ವಿ ಹ್ಯಾವ್ ಅ ವೆರಿ ಗುಡ್ ಫೀಲ್ ಅಬೌಟ್ ಇಟ್. ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಯುವರ್ ಓನ್ ಇಂಟರ್ನಲ್ ಡ್ರೈವ್. ಒಳಗಿಂದ ನಮಗೆ ಆ ಡ್ರೈವ್ ಇರಬೇಕು ಟು ಡೂ ಸಮಥಿಂಗ್. ವೆದರ್ ಇಟ್ ಇಸ್ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಿರಲಿ, to even keep the house clean, to make a good adige, all that is an internal drive. It doesn't come from external agi. Now yavagadru when we have self doubt or ee tara idre specific agi we can seek guidance. But the most important thing you need to have is inside you should be clear. Now why are we doing this? Eshtu samaya kodbeku. It is like once you have that drive, ee questions baralla. Now eshtu gante odbeku, eshtu idu beku, adella baralla. It will fall in place. That internal drive is the most important factor for preparation for this exam, or generally to do anything in life, probably to achieve any goal also. Good morning, ma'am. I'm Chandana HP. I'm from an electrical background. My doubt is, being an electrical engineer, I feel getting into humanities like reading history is kind of difficult. Geography somehow I can get through it, but reading history and society and culture is something I don't feel comfortable with. So what can I do with respect to this, ma'am? No, I think it's a very relevant question. I can totally empathize with you. Now, after I finished my graduation, when I took this public administration thing, ನಮಗೆ ಒಂದು ಸೆಷನ್ ಆದಮೇಲೆ ಒಂದು
ಕ್ವೆಶನ್ ಕೊಟ್ಟಿದ್ರು, ಆನ್ಸರ್ ದಿಸ್ ಕ್ವೆಶನ್ ಅಂತ. ಮೈ ಆನ್ಸರ್ ವಾಸ್ ಓವರ್ ಇನ್ 4 lines. So when I showed it to him, he was like, no, this is how generally technical people tend to write answers. Ee thara bariತಾರೆ. We tend to answer because maths, chemistry, physics iruvaru, they just derive, give the solution, that's about it. But humanities nalli helbekadre, it is genuinely a problem. The only way you can overcome this problem, one is you are lucky because ಈಗ I don't think there are many 60 markers. They have divided into shorter 10 marker, 20 marker. I think 30 is the 30 ನು ಇಲ್ಲ, 15 is the last. So you are really lucky. ನಮಗೆ 60 marks ಇತ್ತು. Imagine 60 marks is 600 words, 4-5 pages. How would we fill it with humanities? So that way you are actually lucky. You only have 15 marks, as I'm told, is the... So 15 marks andre how we look at it is 150 words. 150 words is 1.5 page. That's not much. The only way, even if it is an essay, to overcome this is to enrich your content. Content ಹೆಚ್ಚಿರಬೇಕು. ಅವರು ನಮಗೆ ಆವಾಗ ಹೇಳಿದ್ದೇನೆಂದರೆ ಇದಕ್ಕೆ ಒಂದು ಇಂಟ್ರೊಡಕ್ಷನ್ ಇರಬೇಕು, ಒಂದು ಬಾಡಿ ಇರಬೇಕು, 2-3 ಪ್ಯಾರಾಸ್ ಇರಬೇಕು, ದೆನ್ ಕನ್ಕ್ಲೂಷನ್ ಇರಬೇಕು. ಅಷ್ಟು ನೀವು ಬರಿಬೇಕು ವಿತ್ ಅ ಟೆಕ್ನಿಕಲ್ ಮೈಂಡ್ ಅಂದರೆ ಯು ಹ್ಯಾವ್ ಟು ಹ್ಯಾವ್ ಮೋರ್ ಕಂಟೆಂಟ್. ಆ್ಯಂಡ್ ನೋ ಕ್ವೆಶನ್ ಇಸ್ ಡೈರೆಕ್ಟ್. Who is Ashoka, what was his, ee thara irallalva. It is all derivative questions, and if you have to answer that in 15 minutes, 15 marks, that is an advantage for a technical thing. So always think of it like in terms of marks and number of words, number of pages. Nimma handwriting ge eshtu page ge baruತ್ತದೆ, think of it like that. If it is 1.5 page, it will automatically run what you can write annodu. So you have to enrich your content. That is important. ನಮಸ್ತೆ ಮೇಡಮ್, ನನ್ನ ಹೆಸರು ಪ್ರಮೋದ್ ಅಂತ, ಮಂಡ್ಯ ಜಿಲ್ಲೆ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ನಾನೀಗ ವರ್ಕ್ ಮಾಡ್ತಾಯಿದ್ದೀನಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನಾನು NT ಪ್ರೈಮರಿ ಸ್ಕೂಲ್ ಟೀಚರು. ನನಗೆ ಏಜು 33 ಇಯರ್ಸು ಕಂಪ್ಲೀಟ್ ಆಗಿದೆ. ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಂದು ಮತ್ತು ನನ್ನ ಹೆಂಡ್ತಿದು ಆ್ಯನ್ಯುವಲ್ ಇನ್ಕಮು ಟೋಟಲಿ ಹೆಚ್ಚು ಕಡಿಮೆ ಒಂದು 10.5 ಲಕ್ಷ ಇದೆ. ಹಾಗಾಗಿ OBC ನಾನ್ ಕ್ರೀಮಿ ಲೇಯರ್ನಲ್ಲಿ ಬಂದು ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ಲ ಮೇಡಮ್? OBC ನಾನ್ ಕ್ರೀಮಿ ಲೇಯರ್ಗೆ ಪ್ಲೀಸ್ ಡೋಂಟ್ ಏಜ್ ಸಂಬಂಧ 33 ಇಯರ್ಸ್ ಜನರಲ್ ಮೆರಿಟ್ನಲ್ಲಿ ಏಜ್ ಅಪ್ಪರ್ ಏಜ್ ಲಿಮಿಟ್ ಕ್ರಾಸ್ ಆಗಿದೆ. OBCನಲ್ಲಿ ಅಪ್ಲೈ ಮಾಡಬೇಕು. Yeah, he is under creamy layer. You are under creamy layer. 10.5 ಲಕ್ಷ and you are rich. ಹಲೋ ಮ್ಯಾಮ್, ನನ್ನ ಹೆಸರು ಶಿಲ್ಪಾ ಶ್ರೀಕೆ ಅಂತ, ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಕ್ವೆಶನ್ ಬಂದು ಭಯ ಅನ್ನೋದ್ರ ಬಗ್ಗೆ ಮ್ಯಾಮ್. ಇವಾಗ ಎಷ್ಟೊಂದು ಜನ ಇದ್ದೀವಿ ಇಲ್ಲಿ, 90% ಮೆಂಬರ್ಸ್ಗೆ ಭಯ ಅನ್ನೋದಿರುತ್ತೆ ಪ್ರಿಪೇರ್ ಆಗುವಾಗ. ಆ್ಯಂಡ್ ಈವನ್ ಆದಮೇಲೆ ನೀವು ಒಂದು ಖಡಕ್ ಆಫೀಸರ್ ಅಂತ ಇದ್ದೀರಾ, ನಿಮಗೆ ಭಯ ಅನ್ನೋದಾಗಿಲ್ವಾ? ಅದನ್ನ ಹೇಗೆ ಫೇಸ್ ಮಾಡ್ತಿದ್ರಿ ನೀವು? ಅದ್ರ ಬಗ್ಗೆ ನನಗೆ ಫಿಯರ್ ಇಸ್ ಅ ಗುಡ್ ಥಿಂಗ್, ಒಳ್ಳೆಯದು. ನಾವು ಮಕ್ಕಳಿಗೆ ಬೈಬೇಕಾದ್ರೆ ಹೇಳ್ತೀವಲ್ಲ, ಭಯ ಇಲ್ಲ ನಿನಗೆ ಅದಕ್ಕೆ ಹಿಂಗಾಗ್ತಿದೆಯಾ ಅಂತ. ನಾವು ನಮ್ಮ ಮಕ್ಕಳಿಗೆ ಹಂಗೆ ಬೈತೀವಿ, ಯಾರಂದರೂ ಭಯ ಇಲ್ಲ ನಿನಗೆ ಅಂತ. ಯು ಶುಡ್ ಹ್ಯಾವ್ ಫಿಯರ್. ಇಟ್ಸ್ ಅ ಗುಡ್ ಪಾಸಿಟಿವ್ ಮೋಟಿವೇಶನ್. ಬಿಕಾಸ್ ಇಷ್ಟು ಜನ, ಲಕ್ಷಾಂತರ ಜನ ಸ್ಪರ್ಧೆ ಮಾಡ್ತಾರೆ, ನಮಗೆ ಬರುತ್ತದೋ ಇಲ್ವೋ ಅದೊಂದು, ಇಟ್ ಈಸ್ ಅ ಜೆನ್ಯೂನ್ ಫಿಯರ್. ಆಲ್ ಆಫ್ ಅಸ್ ಹ್ಯಾವ್ ದಟ್ ಫಿಯರ್. ನಾವು ಎಕ್ಸಾಮ್ ಬರೀಬೇಕಾದ್ರೆ ಇರುತ್ತದೆ. ಬಟ್ ಕಾನ್ಸಿಕ್ವೆನ್ಸನ್ನು ನೀವು ಏನು ಹ್ಯಾಂಡಲ್ ಮಾಡ್ತೀರ? ಅಯ್ಯೋ ಇಷ್ಟು ಜನ ಬರೀತಾರೆ, ನಮಗೆ ಭಯ ಆಗ್ತಾಯಿದೆ, ನಾವು ಮಲ್ಕೊಂಡೋಣ, ನಾವು ಮೂವಿ ನೋಡೋಣ, ಅಥವಾ ನಾವು ಇನ್ನೂ ಹೆಚ್ಚಿನ ಪ್ರಯತ್ನ ಪಡೋಣ. ಸೊ ಇನ್ ದ್ಯಾಟ್ ಸೆನ್ಸ್ ನೀವು ಫಿಯರ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಈಸ್ ಅನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಭಯನೇ ಇಲ್ಲ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಗುಡ್. ನಮ್ಮನ್ನು ಕೇಳುವಾಗ ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ಓವರ್ ಕಾನ್ಫಿಡೆನ್ಸ್. ಈ ಇಂಥ ಎಕ್ಸಾಮ್ಸ್ಗಳಲ್ಲಿ ಯು ಕ್ಯಾನ್ ಬಿ ಕಾನ್ಫಿಡೆಂಟ್, ಇಟ್ ಈಸ್ ಗುಡ್. ಸಿಲೆಬಸ್ ಅಂತೂ ಯಾವಾಗಲೂ ಮುಗಿಯಲ್ಲ. ಸೊ ಐ ಡೋಂಟ್ ನೋ ಕಾನ್ಫಿಡೆನ್ಸ್ ಅಂತ ಹೇಗೆ ಬರುತ್ತದೆ. ಸಬ್ಸ್ಟ್ಯಾಂಟಿವ್ ಪೋರ್ಷನ್ ನಾವು ಓದಿದರೆ ಆಯಿತು, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತದೆ. ಬಟ್ ಅಲ್ಲಿನೂ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತದೆ. ಭಯ ಇಲ್ಲ ಅಂತ ಯಾವ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿನೂ ಬರೆದಿದ್ದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೊರಗೆ ಏನಾದರೂ ಹೇಳ್ಕೋಬೋದು, ಬಟ್ ಭಯ ಅನ್ನೋದು ಇರುತ್ತದೆ. ಇಟ್ಸ್ ಇಂಪಾರ್ಟೆಂಟ್ ಹೌ ಯು ಹ್ಯಾಂಡಲ್ ಫಿಯರ್.
I hope it is answered. Handle it positively, it will help you. Handle it negatively, it is not going to help you. Ashte. Good morning, ma'am. I'm Yashwant Gowda from Pandavapura. Firstly, I would like to thank Deccan Herald and Prajavani and Navapramati Foundation for giving us this opportunity. ಮ್ಯಾಮ್ ನನ್ನ ಕ್ವಶನ್ ಬಂದು ಪ್ರಿಪ್ರೇಷನ್ ಮತ್ತು ಒಂದು ಸಕ್ಸಸ್ ಕಾಣೋವರೆಗೂ ಒಂದು ಪಾರ್ಟ್ ಆದರೆ ಆಫ್ಟರ್ ಗೆಟ್ಟಿಂಗ್ ಆ್ಯಂಡ್ ಕ್ಯಾಡರ್ ಅಥವಾ IAS IPS ಆಗಿ ಸೆಲೆಕ್ಟ್ ಆದಮೇಲೆ ವರ್ಕಿಂಗ್ ಪೀರಿಯಡಲ್ಲಿ ಬರೋ ಪ್ರಾಬ್ಲಮ್ಸ್ನ ಹೆಂಗೆ ಫೇಸ್ ಮಾಡ್ತೀರಾ ಮ್ಯಾಮ್? ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಮೈಸೂರಿಗೆ ಬಂದಾಗಲೇ ತುಂಬ ಕಾಂಟ್ರವರ್ಸೀಸ್ ಆಗಿತ್ತು, ತುಂಬ ಸ್ಟ್ರೈಕ್ಸ್ ಆಗಿತ್ತು. ಸೊ ಮತ್ತು ಪೊಲಿಟಿಕಲ್ ಲೀಡರ್ಸ್ ಅಷ್ಟೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ತುಂಬ ನಾವು ನೋಡ್ತಿದ್ವಿ ನ್ಯೂಸಲ್ಲಿ. ಸೊ ಆ ಥರ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್? ನೀವೇನು ಓದ್ತಿದ್ದೀರಾ ಮ್ಯಾಮ್ BSc ಆಗಿದೆ ಮ್ಯಾಮ್. ಹಾಂ, BSc ಕಂಪ್ಲೀಟೆಡ್. ಸೊ ಏನು ಬರಿಬೇಕಂತಿದ್ದೀರಾ? UPSC. ಯಾವುದು? ವಾಟ್ ಈಸ್ ಯುವರ್ ಸಿವಿಲ್ ಸರ್ವಿಸ್ ಏಮ್? UPSC ಸಿವಿಲ್ ಸರ್ವಿಸ್ ಆಗಲಿ, IAS ಆಗಬೇಕು ಮ್ಯಾಮ್. ಅದೆಲ್ಲ ಪಾಸ್ ಮಾಡಿ ಬನ್ನಿ, ಯು ಲರ್ನ್. ಥ್ಯಾಂಕ್ ಯು. I'm from Bangalore. I'm an engineering student. First of all, I'd like to thank you from my side for the developmental works you have done in Mysore, and I'm a personal fan of your works. My question is basically, you're a district officer. You're a government bureaucrat, and your works basically revolve around the government. So my question is, as a youngster, most of us, we have this dilemma wherein we have to choose between money and contentment. You strive for contentment and you offer good service, but sometimes all these services, people who do good service, they go unrecognized. But people who make wealth, like Steve Jobs or Bill Gates, whoever, they are remain. So my question is, if there was a choice between making a difference, getting a service, and making good amount of wealth, spending good time with your family and making a name, what would be the suggestion for the youth? See, this is a very profound moral dilemma, if you ask me. After, I mean, say if you take a Warren Buffett or Bill Gates, after amassing all the wealth in the world, where have they donated it to? What have they done with all the wealth? They've again donated it back. Most of them are philanthropists only. There is only that much money you can eat, probably, There is only that much, as Gandhi ji says, there is enough for everybody's needs, but not for everybody's greed. So, after reaching the world's richest man, Bill Gates was for a long period of time. He has donated what, 80-90% of his wealth? And they have made this pledge foundation thing where they are making other billionaires pledge. The thing is that there is when you do service, see, it comes with its challenges, there are things and all. It has a profound sense of satisfaction when you actually do. So after reaching that heights, they are ultimately going and doing philanthropy. Why? Because they could have ended there, they could have acquired more. There is no end to more, right? They can get more and more. Why have they stopped and started giving back? Because they find a purpose when you give back or when you serve. So without going that whole path, I think the service has the thing to give it. So it is a tight thing because government was supposed to be the model employer, you were supposed to be the highest paid, this, that. When ICS was there, when the Indian civil service system was there, British, when they made it, because they deal with a lot of money, revenue especially, they thought that they should be given enough money that they don't look at options, So that was the mindset in which the whole ICS, apart from having a control on the local thing, bandiddu. But you have raised a moral dilemma. Ultimately, it is when you feel that satisfaction, when you see that, when you make education, whatever, government schools, when you make them grade competent, they won't realize it then, but going ahead, these are small things which are not, which give you a sense of satisfaction. So ultimately, again, it is an individual's journey, individual's prerogative. Somewhere maybe as a society now we are setting a wrong tone that everything is about money. It wasn't. Indian society wasn't like this. Everything was not about money. We had
ಡಿಫ್ರೆಂಟ್ ಸ್ಫಿಯರ್ಸ್ನಲ್ಲಿ ಎಕ್ಸಲೆನ್ಸ್ ಇರಬೇಕು ಅನ್ನೋದು ವಾಸ್ ಆಲ್ವೇಸ್ ದ ಕಾನ್ಸೆಪ್ಟ್. ಸಮ್ವೇರ್ ಮೇ ಬಿ ವಿ ಹ್ಯಾವ್ come to that the whole narrative is being shaped by this, but I think it is a churning. It will also churn and have its own time where we realize, because we are a very old civilization, idella nodidvi, all kinds of greed, all kinds of needs, all kinds of asceticism, everything has been seen by India, and they have come to some conclusions. If we just follow those principles or dictates, I think we can lead a more satisfying or fulfilling life. That's a whole discussion altogether of what you asked. But ನನ್ನ ಹೆಸರು ಅಕ್ಷತಾ ಟೀಕೆ. ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು. ಒಳ್ಳೆಯ ಕೆಲಸಕ್ಕೆ ಸದಾ ಹಾಜರಿ, ದುಷ್ಟರ ಪಾಲಿಗೆ ಇವರು ಮಾರಿ, ಜನಗಳ ನೆಚ್ಚಿನ ಜಿಲ್ಲಾಧಿಕಾರಿ, ಸದಾ ಕಾಲ ಖುಷಿಯಾಗಿರಿ, ನಮ್ಮೆಲ್ಲರ ಪ್ರೀತಿಯ ರೋಹಿಣಿ ಸಿಂಧೂರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. thank you. Okay. Thank you. Thank you, madam.